ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ನಟ ದರ್ಶನ್ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿ ಒಳಗೆ ಹೋದ ನಂತರದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಬೇರೆ ಬೇರೆ ಆಯಾಮದ ಚರ್ಚೆಗಳಾಗ್ತಿದೆ. ಕೆಲವರು ದರ್ಶನ್ ಅವರ ಪರವಾಗಿ, ಕೆಲವರು ದರ್ಶನ್ ಅವರ ವಿರುದ್ಧವಾಗಿ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ತಿದ್ದಾರೆ. ಅದರಲ್ಲೂ ಹಳೆ ವಾರ್, ಸ್ಯಾಂಡಲ್ವುಡ್ ನ ಪಾಲಿಗೆ ತಗಡು ವಾರ್ ಅಂತಲೇ ಖ್ಯಾತಿಯಾಗಿದ್ದು ದರ್ಶನ್ ಹಾಗೆ ನಿರ್ಮಾಪಕರಾದ ಉಮಾಪತಿ ಶ್ರೀನಿವಾಸ್ ಗೌಡ ಅವರ ನಡುವೆ ನಡೆದದ್ದ ಆ ಒಂದು ಮನಸ್ತಾಪ ವಿಚಾರ. ದರ್ಶನ್ ಅವರು ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆದ ನಂತರದಲ್ಲಿ ಸಾಮಾಜಿಕ ಜಾಲತಾಣದಲ್ಲೇನೆ ಉತ್ತರ ಕೊಟ್ಟಿದ್ದಾರೆ ಉಮಾಪತಿ ಅವರು. ಅದಾದ ನಂತರದಲ್ಲಿ ಅವ್ರ ಬಗ್ಗೆ ಕೂಡ ಕೆಲವರು ಕಾಮೆಂಟ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡ್ಲಿಕ್ಕೆ ಖುದ್ದು ಉಮಾಪತಿ ಅವರೇ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ಉಮಾಪತಿ ಅವರೇ ನಮಸ್ಕಾರ, ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೇನೆ. ನಮಸ್ಕಾರ ಮೇಡಮ್. ಹೌದು, ದರ್ಶನ್ ಅವರು ಕೆಳಗ್ ಬಿದ್ದಿದ್ದಾರೆ. ದರ್ಶನ್ ಅವರ ಜೀವನದಲ್ಲಿ ಆಗ್ಬಾರ್ದು ಒಂದು ಘಟನೆ ಆಗ್ ಹೋಗಿದೆ. ದರ್ಶನ್ ಅವ್ರು ಕೆಳಗ್ ಬಿದ್ದಿರೋದನ್ನ ನೋಡಿ ಉಮಾಪತಿ ಅವರು ಸಂಭ್ರಮಿಸ್ತಿದ್ದಾರಂತೆ, ಹೌದಾ? ನಮ್ಗೆ ಆ ಥರ ಬುದ್ಧಿ ಇಲ್ಲ ಮೇಡಮ್. ಅಂಥವ್ರು ಹೊಟ್ಟೆಲಿ ನಾವು ಹುಟ್ಟೂ ಇಲ್ಲ. ನಮ್ಮ ಸಂಸ್ಕಾರನೇ ಬೇರೆ ಇದೆ. ನಿಮಗೂ ಗೊತ್ತಿದೆ, ನಾವು ಯಾವುದೇ ಕಾರಣಕ್ಕೂ ಯಾರೇ ಒಬ್ಬ ಜವಾಬ್ದಾರಿ ಇರೋ ವ್ಯಕ್ತಿ ಈ ಥರದ ಸಂದರ್ಭಗಳಲ್ಲಿ ಸಂಭ್ರಮ ಮಾಡುವಂಥದ್ದು ಸುಳ್ಳು. ಸೊ ನಮ್ಗೆ ಆ ಥರ ಬುದ್ಧಿ ಇಲ್ಲ ಮೇಡಮ್. ನಾನು ಅದನ್ನು ಪ್ರೂವ್ ಮಾಡೋ ಅವಶ್ಯಕತೆನೂ ಇಲ್ಲ. ಅವ್ರು ಏನು ಮಾಡಿದಾರೆ ಅವ್ರು ಅನುಭವಿಸ್ತಾ ಇದ್ದಾರೆ ಅಷ್ಟೇ. ಅದಕ್ಕೆ ನಾನೇ ಯಾಕೆ ಖುಷಿ ಪಡಲಿ? ನಾವು ದಿನ ಬೆಳಗಾದ್ರೆ ನಮ್ಮ ಕೆಲಸ ಕಾರ್ಯಗಳು ನೋಡಿಕೊಂಡು ನಾವು ಆರಾಮಾಗಿ ಇರ್ತೀವಿ ಅಷ್ಟೇ. ನಿಮ್ಮ ಸೋಷಿಯಲ್ ಮೀಡಿಯಾ ಪೋಸ್ಟು, ಅದ್ರ ಕೆಳಗೆ ಬಂದ ಕಾಮೆಂಟು, ಅದು ಶೇರ್ ಆದ ನಂತರದಲ್ಲಿ ಅದಕ್ಕೆ ಬಂದ ಕಾಮೆಂಟ್ಗಳು, ಇದೆಲ್ಲ ನಿಮ್ಮ ಗಮನ ಕೂಡ ಬಂದಿರುತ್ತೆ. ಇರಲಿ ಮೇಡಮ್, ನಾನು ಅವೆಲ್ಲ ಕಮೆಂಟ್ಗಳು ನಾನು ಯಾವತ್ತೂ ನೋಡೋಕೆ ಹೋಗಲ್ಲ ಮೇಡಮ್. ಅವ್ರು ಏನು ಬೇಕೋ ಬರ್ಕೋಬೋದು. ನಾವು ಹಿಂಗೆ ಇಂಟರ್ನೆಟ್ಟಲ್ಲಿ ಅದನ್ನು ಬಳಸ್ತೀವೋ ಅವರು ಬಳಸ್ತಾರೆ. ಇರಲಿ, ತೊಂದರೆ ಇಲ್ಲ. ಇವಾಗ ನಾನು ಈ ಹಿಂದೆನೇ ಹೇಳಿದ್ದೀನಿ, ಇಂಥವನ್ನೆಲ್ಲ ನಾನು ಸೀರಿಯಸ್ ಆಗಿ ತೊಗೊಳಕ್ಕೆ ಹೋಗಲ್ಲ. ನಾವೆಲ್ಲ ಬದುಕಕ್ಕೆ ಅಂತ ಹುಟ್ಟಿರೋರು ಮೇಡಮ್. ಅಂದರೆ ನಾವೆಲ್ಲ ಕಷ್ಟಪಡ್ತಾ ಇರೋದು ಏನಾದರೂ ಒಂದು ಸಾಧಿಸೋಕ್ಕೆ ಅಂತೇಳಿ, ಹಾಳಾಗಕ್ಕಂತೂ ಯಾವುದೇ ಕಾರಣಕ್ಕೂ ಅಲ್ಲ. ಆಮೇಲೆ ಕಮೆಂಟ್ಗಳು ಮಾಡೋರ್ದೆಲ್ಲ ಯೋಗ್ಯತೆಗಳು ನಿಮಗೆ ಗೊತ್ತಿರ್ತವೆ. ಅವೆಲ್ಲ ನಾನು ಸೀರಿಯಸ್ ಆಗಿ ತೊಗೊಳಕ್ಕೆ ಹೋಗಲ್ಲ. ಕಮೆಂಟ್ಗಳು ಓದಲ್ಲ. ನಮ್ಮ ಸ್ನೇಹಿತರುಗಳು ಯಾರನ್ನ ಕಳಿಸಿದಾಗ ನಾನು ಹೇಳ್ತೀನಿ ಇಂಥವೆಲ್ಲ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಆಕ್ರಿ ನೋಡಕ್ ಹೋಗ್ತೀರಾ ಅಂತೇಳಿ ನಾನು ಸುಮ್ಮನೆ ಆಗ್ತೀನಿ ಅಷ್ಟೇ. ನಿಮ್ಮ ಹಾಗೆ ದರ್ಶನ್ ಅವರ ನಡುವೆ ಉಂಟಾಗಿದ್ದ ಮನಸ್ತಾಪ, ನೀವು ಬಹಿರಂಗವಾಗಿ ನಿಮ್ಮ ಅಸಮಾಧಾನನ ಹೆಚ್ಚಾಗಿ ತೋಡ್ಕೊಳ್ದೆ ಹೋದ್ರೂ ಕೂಡ ಸಮಯ ಉತ್ತರ ಕೊಡುತ್ತೆ ಅಂತ ಹೇಳಿದ್ರಿ. ಆ ಸಮಯ ಈಗ ಬಂದಿದೆ ಅನ್ನೋದನ್ನ ಪರೋಕ್ಷವಾಗಿ ತಿಳಿಸಿದ್ದೀರಿ ಕೂಡ. ಸಮಾಧಾನ ಆಯ್ತಾ ಅಥವಾ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಯ್ತು ಅನ್ನೋ ರೀತಿಯಲ್ಲಿ ನಿಮಗೆ ಅನಿಸ್ತಿದ್ಯಾ? ಯಾಕಂತಂದ್ರೆ ಡೈರೆಕ್ಟ್ ಆಗಿ ನೀವು ಇದಕ್ಕೆ ಪ್ರತ್ಯುತ್ತರ ಕೊಟ್ಟ ಹಾಗಾಗದೆ ಹೋದ್ರು ಕೂಡ, ದರ್ಶನ್ ಅವ್ರ ಪ್ರತ್ಯೇಕ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ರು ಕೂಡ ನಿಮ್ಮ ಮೇಲಾದಂತಹ ಘಾಸಿ, ನಿಮ್ಮ ಮನಸ್ಸಿಗೆ ಉಂಟಾದ ನೋವು, ಅದಕ್ಕೆ ಈ ಮೂಲಕ ಸಮಾಧಾನ ಸಿಗ್ತಾ ಉಮಾಪತಿ ಅವ್ರಿಗೆ ಅಂತ? ಇಲ್ಲ ಮೇಡಮ್, ನಾನು ನೋಡಿ ಯಾವತ್ತು ಇನ್ನೊಬ್ಬರ ಚಿತೆಯಲ್ಲಿ ನಮ್ಮನೇನ ಅಡುಗೆ ಮಾಡ್ಕೊಳ್ಳಲ್ಲ ಮೇಡಮ್. ನಂದೊಂದು ಬುದ್ಧಿ ಹೇಳ್ಬಿಡ್ತೀನಿ ಮೇಡಮ್. ಯಾವುದೇ ಕಾರಣಕ್ಕೂ ನಂದೇನಿದ್ರು ಫೈಟ್ ನಂದು ನೇರ ಅಷ್ಟೇ. ಅದು ಬಿಟ್ಟು ಈ ಥರದಕ್ಕೆಲ್ಲ ನಾನು ಸಂಭ್ರಮಿಸೋದು ಇಲ್ಲ. ನೋಡಿ, ಅಲ್ಲಿ ಒಂದು 2 ಹೆಣ ಬಿದ್ದಿದೆ. ಒಂದು ರೇಣುಕಾಸ್ವಾಮಿ, ಇನ್ನೊಂದು ಅನುಕುಮಾರ್ ಅವ್ರ ತಂದೆ. ನಾವು ಈ ಥರದ ವಿಚಾರದಲ್ಲಿ ಸ್ವಲ್ಪ ಜವಾಬ್ದಾರಿಯಿಂದ ನಡ್ಕೋಬೇಕಾಗ್ತದೆ. ಆಮೇಲೆ ಮಾಡಿದವ್ರು ಪಾಪ ಆಡ್ದವ್ರು ಬಾಯಲ್ಲಿ ಅಂದಂಗೆ, ಮಾಡಿದವ್ರು ಜೈಲಲ್ಲಿ ಇದ್ದಾರೆ, ನೋಡಿದವ್ರು ಹೊರಗಡೆ ಇದೀವಿ ನಾವು ಅಷ್ಟೇ, ಇನ್ನೇನು ತೊಂದರೆ ಇಲ್ಲ. ಹಾಗಾದ್ರೆ ಈ ತಗಡು ವಾರ್ ಅಂತ ನಡೀತಾ ಇತ್ತು, ಯಾರು ತಗಡು ಅಂತ ಪ್ರೂವ್ ಆಯ್ತು, ಆದ್ರೆ ಚಿನ್ನದ ತಗಡು ಅಂತ ಹೇಳಿ ಉಮಾಪತಿ ಅವರು ಸಾಧನೆ ಮಾಡಿ ತೋರಿಸೋದು ಇನ್ನೂ ಬಾಕಿ ಇದೆ ಅಂತ ಹೇಳ್ತೀರಿ ಮೇಡಮ್? ನಾನು ಚಿನ್ನಾಗಿನ್ನ ಅಂತ ಏನು ತೋರಿಸ್ಕೋಬೇಕಾಗಿಲ್ಲ ಮೇಡಮ್. ನಮ್ಮ ತಂದೆ ತಾಯಿಗೆ ನಾನು ಒಳ್ಳೆಯವನಾದರೆ ಸಾಕು, ನಾನು ಕಟ್ಕೊಂಡಿರೋ ಹೆಂಡ್ತಿಗೆ ನಾನು ಕರೆಕ್ಟಾಗಿ ಬದುಕಿದ್ರೆ ಸಾಕು ಮೇಡಮ್. ಅದು ಬಿಟ್ಟು ನಾವು ಇವ್ರ ಹತ್ರ ಎಲ್ಲ ಯಾಕೆ ಪ್ರೂವ್ ಮಾಡ್ಕೊಬೇಕು? ಇವ್ರು ಯಾರು ಮೇಡಮ್? ನಮ್ಮಿಂದ ಇವರೆಲ್ಲ ಬೆಳೆದಿರೋರು, ಇವರಿಂದ ನಾವು ಬೆಳೆದಿಲ್ಲ, ನಮ್ಮಿಂದ ಇವರೆಲ್ಲ ಬೆಳೆದಿರೋರು. ನಮ್ಮಂಥ ಪ್ರೊಡ್ಯೂಸರ್ಗಳು ಸಿನಿಮಾ ಮಾಡದೆ ಹೋಗಿದ್ರೆ ಇವರೆಲ್ಲನೂ ಅಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂಡು ಅಲಿಬೇಕಾಗಿತ್ತು ಇವರೆಲ್ಲ. ನಿಜ, ಈ ಪ್ರೊಡ್ಯೂಸರ್ ಹಾಗೆ ಒಬ್ಬ ನಟ ಅಥವಾ ನಟಿ ಸಂಬಂಧದ ಬಗ್ಗೆ ಅನೇಕ ಬಾರಿ ವಿಶ್ಲೇಷಣೆಗಳಾಗಿದೆ. ಅದರಲ್ಲೂ ಹಿಂದಿದ್ದ ಘಟಾನುಘಟಿ ನಾಯಕರು, ಅದರಲ್ಲೂ ಧೀಮಂತ ನಾಯಕರು ಅನ್ಸ್ಕೊಂಡವರು ಪ್ರೊಡ್ಯೂಸರ್ಗಳನ್ನ ಅನ್ನದಾತರು ಅಂತ ಕರೆದ ಉದಾಹರಣೆ ನಮ್ಮ ಚಿತ್ರೋದ್ಯಮದಲ್ಲಿದೆ. ಅಂಥದ್ರಲ್ಲಿ ಒಬ್ಬ ಪ್ರೊಡ್ಯೂಸರ್ನ ಕೆಟ್ಟದಾಗ ಬೈದು ಬಿಡೋದು, ಆತನ ಮೇಲೆ ಅಟ್ಯಾಕ್ ಮಾಡಿಬಿಡೋದು, ದಿಸ್ ಇಸ್ ಆಲ್ ನಾರ್ಮಲ್ ಅನ್ನೋ ರೀತಿಯಲ್ಲಿ ಆಗೋಗ್ಬಿಟ್ಟಿತ್ತ ದರ್ಶನ್ ಅವರ ಪೀರಿಯಡ್ ಅಲ್ಲಿ. ನಾನು ಮುಗಿದೋಯ್ತು ಅಂತ ಹೇಳಿದಾರೆ ದರ್ಶನ್ ಅವ್ರದ್ದು, ಬಟ್ ಈ ಗ್ರಾಫ್ ಅಂತೂ ಕೆಳಗೆ ಹೋಗ್ಬೋದೇನೋ ಮುಂದಿನ ದಿನಗಳಲ್ಲಿ. ಬಟ್ ಅವರು ಪೀಕಲ್ಲಿದ್ದ ಸಂದರ್ಭದಲ್ಲಿ, ಅವರು ಚಿತ್ರರಂಗದಲ್ಲಿ ಆಕ್ಟಿವ್ ಆಗಿದ್ದ ಸಂದರ್ಭದಲ್ಲಿ ಅವರ ವರ್ತನೆಗಳು ಪ್ರೊಡ್ಯೂಸರ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಪೆಷಲಿ ನೋಡಿ, ಅವ್ರವ್ರು ಮಾಡಿದ ಕರ್ಮ ಅವ್ರವ್ರು ಅನುಭವಿಸ್ತಾರೆ. ಚಿತ್ರರಂಗ ಈತನಿಂದ ಚಿತ್ರರಂಗ ಇಲ್ಲ ಮೇಡಮ್. ಇನ್ನು ಅನೇಕ ಒಳ್ಳೊಳ್ಳೆ ಕಲಾವಿದರುಗಳಿದ್ದಾರೆ, ತುಂಬ ಜವಾಬ್ದಾರಿಯುತ ಕಲಾವಿದರು